ಕಲಾ ಬಳಗ ಪ್ರಾರ್ಥನಾ ಗೀತೆ ನೆರವೇರಿಸಿಕೊಡ್ಬೇಕು. ಸಂಕಲ್ಪ ಅಂದ್ರೆ ದೃಢ ನಿರ್ಧಾರ. ಎಂಥ ನಿರ್ಧಾರ ಅಂದ್ರೆ ನಾನು ಈಗ ಓದಬೇಕು, ಮೊದಲನೇ ರ್ಯಾಂಕ್ ಗಳಿಸಬೇಕು, ನನ್ನ ಮಗನ ಓದಿಸ್ಬೇಕು, ಮನೆತನ ನೋಡ್ಕೊಳ್ಬೇಕು, ಈ ತರದ ಬೆಳಿಬೇಕು, ಶ್ರಮ ಪಡಬೇಕು ಅನ್ನುವಂಥ ಸಂಕಲ್ಪ ದೃಢ ನಿರ್ಧಾರ. ಸ್ವಲ್ಪ ಮಟ್ಟಿನ ತ್ಯಾಗ ಬೇಕು. ಇದನ್ನೆಲ್ಲ ಮಾಡಬೇಕು ಅಂತಂದ್ರೆ ತ್ಯಾಗ ಇರಬೇಕು. ನನಗೆ ಆರಾಮ್ ಬೇಕು, ನಾನು ಕಟ್ಟಿ ಕುತ್ಕೊಂಡು ಮಾತಾಡ್ಕೊತಾ ಇರಬೇಕು, ಹೊರಗೆ ಹೋಗೋದು ಬೇಡ, ಕಷ್ಟ ಪಡೋದು ಬೇಡ, ಟಿವಿ ಮುಂದೆ ಕುತ್ಕೊಂಡಿರ್ಬೇಕು, ಬರೀ ರಾಜಕೀಯ ವಿಷಯ ಚರ್ಚೆ ಮಾಡ್ಕೊಂತ ಅಡ್ಡಾಡಬೇಕು, ಆಗುದು. ತ್ಯಾಗ ಬೇಕು. ನಿಮಗೆ ಬೇಕಾದಂತ ಈಗ ಒಳ್ಳೆ ಆರೋಗ್ಯ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ತ್ಯಾಗ ಮಾಡ್ಬೇಕು. ಬರೀ ದಿನ ಸ್ವೀಟ್ ತಿಂದ್ರೆ, ದಿನ ಹೋಳಿಗೆ ತಿನ್ಬೇಕು ಅಂತಂದ್ರೆ, ಸೊ ಅದಕ್ಕೆ ಎಲ್ಲ ರೀತಿಯ ತ್ಯಾಗ. ಆರೋಗ್ಯ ಸುಧಾರಣೆ ತ್ಯಾಗ. ನಿಮ್ಮ ಭವಿಷ್ಯ ಉತ್ಕೃಷ್ಟವಾಗಬೇಕು, ಕೆಲವು ವಿಷಯಗಳನ್ನು ತ್ಯಾಗ ಮಾಡಬೇಕು. ತ್ಯಾಗ, ಸಂಕಲ್ಪ, ಉತ್ಸಾಹ, ಇವು ಮೂರು ಇತ್ತು ಅಂದ್ರೆ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಲಿಕ್ಕೆ ಬರ್ತದೆ. ಮಠ ಮುನೀಶ್ವರ ಸಂಸ್ಥಾನ ಮಠ ಅಂತಕ್ಕಂಥದ್ದು. ಇಲ್ಲೆಲ್ಲ ನಾವು ನಾಡಿನಲ್ಲಿ ಅನೇಕ ಇರತಕ್ಕಂಥ ಮಠಮಾನ್ಯಗಳನ್ನ, ದೇವ ಮಂದಿರಗಳನ್ನ, ಮಹಾಸ್ವಾಮಿಗಳವ್ರನ್ನ, ಸ್ವಾಮಿಗಳವ್ರನ್ನ, ತಾತ್ನವ್ರನ್ನ ಕಂಡಿರ್ತಕ್ಕಂಥ ಶರಣರ ನಾಡನ್ನ ನಾವು ಕಂಡಿದ್ದೇವೆ. ಆದರೆ ಯಾವ ಚಿತ್ರವನ್ನು ನಾವು ಬಿಂಬಿಸಬೇಕಾಗಿದೆ, ಆ ಚಿತ್ರದಲ್ಲಿ ಕಾಣ್ತಕ್ಕಂಥ ವ್ಯಕ್ತಿತ್ವ ಏನು ಅಂತಂದ್ರೆ, ಈ ಬಸವೇಶ್ವರ ಮಹಾಸ್ವಾಮಿಗಳವರು ತಮ್ಮ ಕರ್ತೃತ್ವ ಶಕ್ತಿಯಿಂದ ಈ ನಾಡನ್ನ ಒಂದು ಪುಣ್ಯಕ್ಷೇತ್ರವಾಗಿ ಮಾಡಿರ್ತಕ್ಕಂಥ ಇತಿಹಾಸವನ್ನು ಇವತ್ತು ನಮ್ಮ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ರವರು ಕೃತಿಯನ್ನು ಏನು ಕೊಟ್ಟಿದ್ದಾರೆ. ಇದು ಬಹಳ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ನಾವು ತಿಳ್ಕೊಳ್ಬೇಕು. ಹಲವು ಧರ್ಮಗ್ರಂಥಗಳು, ಎಲ್ಲ ಧರ್ಮಗ್ರಂಥಗಳು ಒಂದೇ ಧರ್ಮಗ್ರಂಥಗಳನ್ನು ಸೇರುತ್ತವೆ. ಶಿವನ ವಾದದಿಂದ ಬೆಳೆಯಲು ಸಾಧ್ಯವಿಲ್ಲ, ಸಾಧನೆಯಿಂದ ಮಾತ್ರ ಸಾಧ್ಯ. ಶಿವ ಸಾಕ್ಷಾತ್ಕಾರವಾಗಬೇಕಾದರೆ ತನ್ನರಿವಿನಲ್ಲಿರಬೇಕು. ನಾವು ಯಾರೆಂದು ತಿಳಿದುಕೊಳ್ಳಬೇಕು. ದೇಹದ ಆಸನಾಸನಗಳಿದ್ದು ಈಶನೋಳು ಸದಾ ಮನಸ್ಸಿರಬೇಕು. ಆಡುವ ಮಾತು, ನೋಡುವ ನೋಟ, ಮಾಡುವ ಕ್ರಿಯೆ ಎಲ್ಲವೂ ಶಿವಪರವಾಗಿದ್ದಾಗ ಶಿವ ಸಾಕ್ಷಾತ್ಕಾರವಾಗಲು ಸಾಧ್ಯ ಅಂತ ಹೇಳುತ್ತಾ, ಈ ಶಿವರಾಜ್ ಪಾಟೀಲ್ ಅವರು 3 ವರ್ಷ ಬದುಕಿ ಬಾಳಲಿ, ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಲಿ ಅಂತ ಆಶಿಸುತ್ತಾ, ಅವರೇನು ಜಾಟಗಲ್ಲ ಮಠದ ಮೈಲಾರಲಿಂಗೇಶ್ವರ ಕೃತಿ ಇನ್ನೂ 2 ವರ್ಷದಲ್ಲಿ ಲೋಕಾರ್ಪಣೆಗೊಳ್ಳಲಿ ಅಂತ ಆಶಿಸುತ್ತಾ ನನ್ನ ಮಾತು ವಿರಾಮ ಹೇಳುತ್ತೇನೆ. ಶಿವಭೂಯ. ವಯಸ್ಸಿನಲ್ಲಿ ಶ್ರೀಮಠದ ಪೀಠಾಧಿಕಾರವನ್ನು ಹೊಂದಿ ಶ್ರೀಮಠದ ಏಳಿಗೆಗಾಗಿ, ಭಕ್ತರ ಏಳಿಗೆಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಅನೇಕ ಪವಾಡಗಳನ್ನು ತಮ್ಮ 11ನೇ ವಯಸ್ಸಿನಲ್ಲಿ ಶ್ರೀಮಠದ ಅಧಿಕಾರವನ್ನು ಹೊಂದಿದರೂ ಕೂಡ ಎಲ್ಲ ಈ ಕಾಮಲೆ, ಹಾವು ಕಡಿದ್ರೆ ಚೋಳು ಮತ್ತು ಮುಟ್ಟಿನಂಥ ಇತರ ಸಮಸ್ಯೆಗಳಿಗೆ ಔಷಧಿಯನ್ನು ನೀಡಿ ಹಾಗೂ ತಮ್ಮ ಅದ್ಭುತವಾದ ಪವಾಡಗಳ ಮೂಲಕ ಶ್ರೀಮಠದ ಭಕ್ತರ ಏಳಿಗೆಗಾಗಿ ಅವರು ಶ್ರಮಿಸಿದ್ದಾರೆ. ಅವರು ಶ್ರೀಮಠದ ಮೌನ ತಪಸ್ಸಿಗಳಾಗಿ
ಚೈತ್ರ ಮಾಸದ ಚತುರ್ದಶಿಯಂದು ಲಿಂಗೈಕ್ಯರಾಗಿದ್ದಾರೆ. ಇಂದಿಗೆ 27 ವರ್ಷವಾಯಿತು. ಅವರ ಪ್ರತೀಕವಾಗಿ ಪ್ರತಿ ವರ್ಷ ಅದ್ದೂರಿಯಾಗಿ ಶ್ರೀಮಠದ ಪೂಜ್ಯ 8ನೇ ಪೀಠಾಧಿಪತಿಗಳ ಪೂಜ್ಯರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ವಿ. ಅವರ ಆಶೀರ್ವಾದ ಶ್ರೀಮಠದ ಎಲ್ಲ ಭಕ್ತರ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ನೆನಪಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಸ್ವಾಗತ ಮತ್ತು ಪ್ರಾಸ್ತಾವಿಕನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪೂಜ್ಯರಿಗೆ ಹಿರಿಯರಿಗೆ ನನ್ನ ನಮನಗಳನ್ನು ಸಮರ್ಪಿಸುತ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೇನೆ.